20 ಸರಿ ಮಾಡಿದ್ರಿ. 20 ಸರಿ ನಾನು ಮಾಡೋದು PDO ಬಂದಿಲ್ಲ. ಇನ್ನೇನ್ ಮಾಡ್ತಾನೆ ಕತ್ತೆಕಾಯಿ ಬಂದವರು PDO ಅಧಿಕಾರಿ. PDO ಇನ್ನೇನು ಕೆಲಸ ಅವನಿಗೆ ಏನೇನೇ ಚಿಕ್ಕದಾಗಿದೆ ಅವರು ಬಂದಿರಲಿಲ್ಲ. ಡೇಟಾ ಬಂದರೆ ಫೋನ್ ಮಾಡಿದ್ದೀನಿ ಹೇಳಿಲ್ವಾ? ಫೋನ್ ಮಾಡ್ಸಪ್ಪ ಅಂತ ಹೇಳಿದ್ರಿ. ನಂಬರ್ ಕೊಟ್ಟಿದ್ಯಾ ನೀನು ಅವ್ರದ್ದು? ನನಗೆ ಇಲ್ಲ, ನಂಬರ್ ಕೊಡಬೇಡಿ, ಯಾರು ಕೊಡಬೇಡಿ ಅಂತ ಹೇಳಿದ್ರೆ ಅಂತ. ನೀವು PDO ಯಾರು ಕೊಡಬೇಡಿ ಫೋನ್ ನಂಬರ್ ಅಂದ್ಮೇಲೆ ಸಾರ್ವಜನಿಕರಿಗೆ ಯಾಕೆ ಬೇಕು PDO? ಈಗ ಕೆಲವೇ ಸದಸ್ಯರುಗಳು ಲೂಟಿ ಹೊಡೆಯಕ್ಕೆ ಪಡಿಕೊಂಡಿದ್ದಾರೆ PDOನ. ಕೆಲವು ಸದಸ್ಯರು ಲೂಟಿ ಪಂಚಾಯತ್ ದುಡ್ಡನ್ನ ಲೂಟಿ ಹೊಡೆಯಕ್ಕೆ ಹೋಗಿದ್ದೀರಾ? ಲೂಟಿ ಪಂಚಾಯತ್ ಯಾರು ಲೂಟಿ ಹೊಡಿತಾ ಇಲ್ಲ. ಅಂತ ಬಡಗಾಲದಲ್ಲಿ ಆದಾಯ ಇಲ್ಲದೆ ಇದ್ದಾಗ ನಾವು ಒಂದೊಂದು ಅವರಿಗೆ ಒಂದೊಂದು ಕೆಲಸ ಮುಗಿಸಿದ್ವಿ. ಕಳೆದ 15 ವರ್ಷದಿಂದ ಇಷ್ಟು ಲಾಭ ಇದೆ, ಇಷ್ಟು ಸಂಪಾದನೆ ಇದೆ. ಒಂದು ಪಂಚಾಯತ್ ಸಂತೆ ಮಾಡಬೇಕಾದ್ರೆ ಅವತ್ತು ಕೆಲವರು ಸಂತೆ ಬೇಡ ಅಂತ ವಿರೋಧ, ಅದನ್ನು ನಾವು ಗಲಾಟೆ ಮಾಡಿ ಸಂತೆ ಮಾಡೋದ. ಇವತ್ತು 12 ಲಕ್ಷ ರೂಪಾಯಿ ದುಡ್ಡು ವರ್ಷಕ್ಕೆ 1 ಲಕ್ಷ ರೂಪಾಯಿ ಪಂಚಾಯತ್ ಆದಾಯ ಬರ್ತದೆ. ನಾವು ಪಂಚಾಯತ್ ಸಂತೆ ಮಾಡಿದ್ದೀವಿ. ನಮ್ಮ ಅವರಲ್ಲಿ ಬಿಲ್ಡಿಂಗ್ ಕಟ್ಟಿದ್ದೀವಿ. ಕಳೆದ 15 ವರ್ಷದಿಂದ ಏನ್ ಮಾಡಿದ್ರ ಪಂಚಾಯತಿ? ನೀವು ದುಡ್ಡು ಏನಾಯ್ತು? ಟ್ಯಾಕ್ಸ್ ಕಟ್ಟಂತ ಟ್ಯಾಕ್ಸ್ ಏನಾಯ್ತು ಕಳೆದ 15 ವರ್ಷದಿಂದ? 2010 ತನಕ ನಾವು ಮಾಡಿದ ಕೆಲಸ ಏನ್ ಮಾಡಿದ್ರೆ ಹೇಳ. 15 ವರ್ಷ 3 ಪೀರಿಯಡ್ ಆಯ್ತು. ಕೆಲವೇ ತಿಂಗಳು ಮುಗಿದ್ರೆ ನಿಮ್ಮ ಅಭಿವೃದ್ಧಿ ಮುಗಿಯಕ್ಕೆ ಈಗ ನೀವು ಜೆಟ್ಟಿಂಗ್ ಮಿಷಿನ್ ತರಿಸಬೇಕು ಅಂತ ನಿಮ್ಮ ಉದ್ದೇಶ ಕರೆಕ್ಟ್ ಆಗೈತೆ. ಪಂಚಾಯತಿ ಅಧ್ಯಕ್ಷರು ಜೆಟ್ಟಿಂಗ್ ಮಿಷಿನ್ ತರಿಸಬೇಕು ಅಂತ ಇದ್ದಾರೆ. ಅದ್ರ ಜೊತೆಗೆ ಇವ್ರ ಜೊತೆಗೆ 9 ಜನ ಮೆಂಬರ್ಸ್ ಕೂಡ ಸಿಗ್ನೇಚರ್ ಹಾಕೊಟ್ಟಿದ್ದಾರೆ ಏನಂತ ಜೆಟ್ಟಿಂಗ್ ಮಿಷಿನ್ ತರಿಸಬೇಕು ಅಂತ. ಇಲ್ಲ, ಅದು ಉಳಿದಿರೋಂಥ ಮೆಂಬರ್ಗಳು 10 ಜನ ಏನ್ ಮೆಂಬರ್ಗಳು ಇದ್ದಾರೆ ಅವ್ರಿಗೆ ಜೆಟ್ಟಿಂಗ್ ಮಿಷಿನ್ ಬೇಡವಂತೆ ದುಡ್ಡನ್ನ ಹಂಚ್ಕೊಂಡು ಅವರು ಕಾಮಗಾರಿ ಕೆಲಸ ಮಾಡಬೇಕು ಅಂತ ಅವ್ರ ಯೋಚನೆ ಮಾಡ್ತಾರೆ. ನಾವು ಕೇಳ್ತಾ ಇರೋದು ಮುಂದಿನ ಸಲ ಇದನ್ನ ಪಾಂಪ್ಲೆಟ್ ಕೊಡಿಸ್ತೀವಿ, ರೆಕಾರ್ಡ್ ಆಗ್ತಾ ಇದೆ, ಇದನ್ನ ಜನಗಳ ಮುಂದೆ ಮಾಡೋದಕ್ಕೂ ಆಗಲ್ಲ. ಯಾವ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಜೆಟ್ಟಿಂಗ್ ಮಿಷಿನ್ ತವರಕ್ಕೆ ಅವಶ್ಯಕತೆ ಇಲ್ಲ ಅಂತದೆ ಅವ್ರ ಮೆಂಬರ್ಗಳನ್ನ ಒಂದು ಫೋಟೋ ಹೊಡಿಸಿ ಆ ಫೋಟೋ ಸಮೇತ ಯಾರ್ಯಾರು ಬೇಡ ಅಂತ ಲೆಟರ್ಗಳು ಕೊಟ್ಟಿಲ್ವಲ್ಲ ಅವ್ರಗಳನ್ನ ಪಾಂಪ್ಲೆಟ್ ತಗೊಂಡು ಮನೆಗೂ ಹಂಚಿಸ್ತೀವಿ. ನೆಕ್ಸ್ಟ್ ಸತಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅದನ್ನೇ ಇಶ್ಯೂ ಮಾಡ್ತೀವಿ. ನಾವು ಕೇಳ್ತಾ ಇರೋದೇನಂದ್ರೆ ರಾಜಕೀಯ ಬೆರೆಸೋದು ಬೇಡ. ಇದರಲ್ಲಿ ಗ್ರಾಮ ಪಂಚಾಯತಿ ಜೆಟ್ಟಿಂಗ್ ಮಿಷಿನ್ ಅವಶ್ಯಕತೆ ತುಂಬಾ ಇದೆ. ಏನ್ ಸದಸ್ಯರುಗಳು 9 ಜನ ಮೆಂಬರ್ಸ್ ಕೂಡ ಸೈನ್ ಹಾಕೊಟ್ಟಿದ್ದಾರಲ್ಲ, ಆ 8 ಜನನೋ 9 ಜನನೋ ಅಷ್ಟು ಜನದ ಅನುದಾನ ಆಯ್ತಲ್ಲ, 5 ಲಕ್ಷ 6 ಲಕ್ಷ ಅದರಲ್ಲಿ 45 ಲಕ್ಷ ರೂಪಾಯಿಗೆ ಜೆಟ್ಟಿಂಗ್ ಮಿಷಿನ್ ಅಂತ ತೆರಕ್ಕೆ ಹಾಕ್ಬಿಡಿ. ಈ ಮಿಕ್ಕಿನ ಮೆಂಬರ್ಗಳು ಕಾಸು ತಗೊಂಡು ನಾವು ಕೆಲಸ ಮಾಡಿಸ್ಕೊಂಡೇನೋ 4 ಕಾಸು ಮಾಡ್ಕೊಂಡು ಹಾಳು ಮಾಡ್ಕೊಂಡು ಈಗ 8 ಜನ ಮೆಂಬರ್ಗಳು ಸೈನ್ ಹಾಕ್ಬಿಟ್ಟು 8 ಜನ ಮೆಂಬರ್ಗಳು ವ್ಯವಸ್ಥೆ ಮಾಡ್ತಾರೆ. ಈಗ 8 ಜನ 9 ಜನದ ಅಭಿವೃದ್ಧಿ ಅಭಿವೃದ್ಧಿ ಬೇಡ, ನಾವು ಜೆಟ್ ಮಿಷಿನ್ ತರ್ತೀವಿ ವಿತ್ ರೆಸಲ್ಯೂಷನ್ ಬರ್ತೀವಿ. ಅದ್ರಲ್ಲಿ ಅಮೌಂಟ್ ತನ್ನಿ, ನೀವು ಜೆಟ್ ಮಿಷಿನ್ ತನ್ನಿ, ಬಾಕಿ ಕಾಮಗಾರಿ ಈಗ ನಮ್ಮ ಪಂಚಾಯತಿ ಮೆಂಬರ್ಗಳಲ್ಲಿ ಯಾರು ಬೇಡ ಅಂತ ಹೇಳ್ತಾರೋ ಅವರು ಪಂಚಾಯತಿ ಮಾಡ್ಲಿ ಬಿಡು, ಕೆಲಸ ಮಾಡ್ಲಿ ಅಷ್ಟೇ. ಜೆಟ್ಟಿಂಗ್ ಗಾಡಿ ಬೇಕು, ಸ್ಯಾನಿಟರಿ ಕಟ್ಕೊಂಡೈತಿ, ಮತ್ತೊಂದು ಕಟ್ಕೊಂಡೈತಿ, ಅವ್ರು ಫೋನೇ ಮಾಡಬಾರ್ದು. ಅಧಿಕಾರ ಇಲ್ಲ. ನೀವು ಏನ್ ಈಗ ಯಾರು ಬೇಡ ಅಂತಾರೋ ಅವ್ರ ಏರಿಯಾನೇ ಬ್ಲಾಕ್ ಹಾಕಿರೋದು ಜಾಸ್ತಿ. ನಿಮ್ ಸಭೆಯಲ್ಲಿ ಮಾತಾಡ್ಕೊಳ್ಳಿ, ನಿಮ್ ಸಭೆಯಲ್ಲಿ ನೀವು ಅದನ್ನ ಮಾತಾಡ್ಕೊಳ್ಳಿ. ನಿಮ್ಗೆ ಮೆಮೊರಂಡಮ್ ಕೊಟ್ಟು 3 ದಿನ ಆಯ್ತು PDOನು ಇಸ್ಕೊಳ್ಳಿ ಅಂತ. ಇನ್ನು ನಿಮ್ಗೆ ಏನಾನ ಇವತ್ತು ರಜಾ ಹಾಕಿರೋದಕ್ಕೆ ನಿಮ್ಗೆ ಏನಾನ ಕೊಟ್ಟಿದಾರಾ? ಎಲ್ಲಿದೆ ತರ್ರಪ್ಪ ಇಲ್ಲಿ? ಬರೀ 3 ದಿನದ ಮುಂಚೆ ನಾವು ನಿಮ್ಗೆ ಪರ್ಮಿಷನ್ ನಿಮ್ಮ ಹತ್ರ ತಗೊಂಡು ಹಿಂಗ್ ಸ್ಟ್ರೈಕ್ ಮಾಡ್ತಿದೀವಿ ಅಂತ ಹೇಳಿದ್ರು ಒಬ್ಬ PDO ಬರ್ಲಿಲ್ಲ ಅಂದ್ರೆ ಎಷ್ಟಾಗ್ಲ ವ್ಯಾಪ್ತಿ ಇದೆ ತಾವರೆಕೆರೆ? ಎಷ್ಟು ಗ್ರಾಮಗಳಿದೆ ತಾವರೆಕೆರೆಯಲ್ಲಿ? ಎಷ್ಟು ಗ್ರಾಮ ಇದೆ? PDO ಡ್ಯೂಟಿ ಇರೋದು ಬೆಳಗ್ಗೆ ಹೇಳಿದ್ರು ಬರ್ಬೇಕು ಅಲ್ಲ. ಎಲ್ಲಿದ್ರೆ 3 ದಿನದ ಮುಂಚೆ ಹಬ್ಬ ಮಾಡ್ತಾರೆ ಅಂತ ಹೇಳಿದ್ವಿ. ಒಂದು ಸಮಯ ಇಸ್ಕೊಂಡು ಹೋಗಕ್ ಆಗೋದಿಲ್ವಾ? ಅಲ್ಲ ಊರಿಗೆ ಅಲ್ಲ ಒಂದು ಗ್ರಾಮದಲ್ಲಿ ಪಂಚಾಯತಿ ಯಾಕಬೇಕು? ಮಹಾರಾಜನ ವಿಚಿತ್ರವಾಗಿ ಆಮೇಲೆ ಈಗ ಜೆಟ್ಟಿಂಗ್ ಮಿಷಿನ್ ತೆರೆಯೋ ವಿಚಾರದಲ್ಲಿ ಅಧ್ಯಕ್ಷರನ್ನು ಸೇರಿಸ್ಕೊಂಡು ಅಧ್ಯಕ್ಷರನ್ನೇ ಪಾಪ ಪ್ರಥಮವಾಗಿ ತರಬೇಕು ಅಂದಾಗ
ಮೂರ್ತಣ್ಣವ್ರ ನಾನು ಹೇಳಿದ ಅರ್ಥ ಆಗಿಲ್ಲ, ನೀವು 9 ಜನ ಹೇಳಿದ್ರಪ್ಪ. ಅದು ಹೇಳ್ಬಿಟ್ಟಿದೀವಿ. ನಮ್ಮ ಅನುದಾನ ಅಭಿವೃದ್ಧಿಗೆ ಬೇಕಾಗಿಲ್ಲ, ಜೆಟ್ಟಿಂಗ್ ಮಿಷಿನ್ ಹಾಕಿ ಅವ್ರದ್ದು ಏನಾರ ಬಂದ್ಬಿಡಿ ನೀವು ಮಾಡ್ಕೊಂಡಿಲ್ಲ. ಅದ್ರಲ್ಲಿ. ಅದಕ್ಕೂ ಒಬ್ರು ಇನ್ನೂ ಇಬ್ರು ಸೈನ್ ಬೇಡ. ಆಗ್ತಾ ಇಲ್ಲ. ಏನ್ ಅವಶ್ಯಕತೆ ಇಲ್ಲ ಅಂತ. 9 ಜನ ಒಂಬತ್ತು ಜನ ಮಾಡ್ತೀನಿ. ನೆಕ್ಸ್ಟ್ ಒಂದು ಕೆಲಸ ಮಾಡಿ, ಬೇಕು. ಎಲ್ಲೆಲ್ಲಿ ಕೆಲಸ ಮಾಡ್ತೀವಿ ಅಂತ ತರಗೇನಿಲ್ಲ ಅದು. ಫೋಟೋ ಹೊಡ್ಕೊಂಡು ಜನ ಮಾಡ್ರಿ. ನನ್ನ ಅಭಿವೃದ್ಧಿ ಬರ್ಲಿ, ಓಟ್ ಕೇಳಕ್ಕೆ ಎಷ್ಟು ಅಂತ ತೋರಿಸ್ತೀವಿ. ಆನಂದ, ನನ್ನ ಕ್ಷೇತ್ರಕ್ಕೆ ಸದ್ಯಕ್ಕೆ ಅಭಿವೃದ್ಧಿ ಹಣ ಬೇಡ. ನನ್ನ ಕ್ಷೇತ್ರದ ಹಣನ ಜೆಟ್ ಮಿಷಿನ್ ಉಪಯೋಗಿಸ್ಕೊಂಡು ಗೊತ್ತಿಗೆ 9 ಜನ ಬರೀರಿ. ರೆಗ್ಯುಲೇಷನ್ ಬರೀರಿ, ಬೇಡ ಅನ್ನೋದು ರೆಗ್ಯುಲೇಷನ್ ರೆಗ್ಯುಲೇಷನ್ ಕೊಡಿ. ಜೆಟ್ ಮಿಷಿನ್ ಬೇಕಾಗಿಲ್ಲ, ನನಗೆ ಅಭಿವೃದ್ಧಿ ಬೇಕು ಅಂತ ಇಷ್ಟು ಜನ ಪರ ವಿರೋಧ. ನಿಮ್ಮ ಫಂಡ್ನಲ್ಲಿ ಜೆಟ್ ಮಿಷಿನ್ ತನ್ನಿ, ಅವ್ರ ಬಗ್ಗೆ ಅಭಿವೃದ್ಧಿ ಕೊಡಿ. ಯಾಕಂದ್ರೆ ಈಗ ಗ್ರಾಮ ಪಂಚಾಯತ್ ನಿಮ್ಮ ಸಭೆನ ಬೇಕಾದ್ರೆ ವಿಡಿಯೋ ಮಾಡಿ publicಗೂ ಕೊಡ್ಬೋದು, ಅವಕಾಶ ಇದೆ. ಇಲ್ಲಪ್ಪ, ನಿಮ್ಮಿಚ್ಛೆ. ಈಗ ನಿಮ್ಮ ಅಭಿವೃದ್ಧಿ ಕೆಲಸ ಮಾಡೋದು ನಿಮ್ಮಿಚ್ಛೆ. ನಿಮ್ಮಿಚ್ಛೆ ಏನು ಜೆಟ್ ಮಿಷಿನ್ ಬರೀರಿ ಪರ. ಜೆಟ್ ಮಿಷಿನ್ಗೋಸ್ಕರ ನಾವು ನಮ್ಮ ಅಭಿವೃದ್ಧಿ ಹತ್ತಿಲೆ ಅಭಿವೃದ್ಧಿ ಕೆಲಸ ನಿಲ್ಲಿಸಿ ನಾನು ಜೆಟ್ ಮಿಷಿನ್ ಕೊಡ್ತಾ ಇದ್ದೀನಿ, ಇಷ್ಟು ಜನ ಕೊಡ್ತಾ ಇದ್ದೀನಿ ಅಂತ ಬರೀ ಅಲ್ಲ, ಅಷ್ಟೇ. ನೀವ್ ಹೇಳೋದು ನನ್ಗೆ ಅರ್ಥ ಆಯ್ತು. ಹಾ. ಆದ್ರೆ ಈ ರೆಸೊಲ್ಯೂಷನ್ ಅಲ್ಲಿ 10 ಜನ ಪಾಸ್ ಮಾಡಿದ್ರೆ ಮಾತ್ರ ಬಜೆಟ್ ಮಾಡಕ್ಕಾಗೋದು, ಇಲ್ಲ ಅವ್ರ ಕಾಮಗಾರಿ ಆಗ್ಬೇಕಲ್ಲ ಗುರು. ಅಟ್ ಎ ಟೈಮ್ ಅವ್ರದ್ದು ಬರೆಯಲ್ವಾ? ಅಟ್ ಎ ಟೈಮ್ ಅವರೇ ಬರೀತಾರಲ್ವ ನಮ್ಮ ಕಾಮಗಾರಿ ಅಂತ, ಅದಕ್ಕೆ ಸೈನ್ ಆಗ್ತಾನೆ ಬಿಡು ಎರಡಕ್ಕೂ.